ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪಾಕಿಸ್ತಾನಿ ಕ್ರಿಕೆಟರ್ಸು ಹೆಮಿಲೇಟ್ ಆಡ್ತಾವ್ರೆ, ಅಜೀಬ್ ಆಗ್ತಾವ್ರೆ. ಹೋಗ್ಬಿಟ್ಟು ಅಲ್ಲಿ ಬಿಗ್ ಬ್ಯಾಶ್ ಲೀಗ್ನ ಮಾರಾದಿನ ಹಾಳು ಮಾಡ್ತಾವ್ರೆ ಗುರು. ಇನ್ಫ್ಯಾಕ್ಟ್ ನೋಡ್ತಾವ ಅಂತಂದ್ರೆ ಹೋಗ್ಬಿಟ್ಟು ಬಿಗ್ ಬ್ಯಾಶ್ ಲೀಗ್ಗೂ ಹಂಗೆ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಹೌದು, ಚೆನ್ನಾಗೇನೆ ಆಡ್ತಾರೆ ಆಸ್ಟ್ರೇಲಿಯನ್ಸು, ಬಟ್ ಈ ಥರದವ್ರೆಲ್ಲ ಹೋಗ್ಬಿಟ್ಟಲ್ಲ ಅಜೀಬ್ ಮಾಡ್ತಾರಲ್ಲ. ಆಮೇಲೆ ಬಂದ್ಬಿಟ್ಟು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಇಂಡಿಯಾಗೆ ಹಂಗೆ ಮಾಡ್ತೀವಿ, ವರ್ಲ್ಡ್ ಕಪ್ ಗೆದ್ಬಿಡ್ತೀವಿ. ಇನ್ನು ನಮ್ಮ ಮಕ್ಕಳು ಕೂಡ ಸ್ಟೇಟ್ಮೆಂಟ್ಗಳು ಕೇಳ್ತು ಅಂತಂದರೆ ಕಳೆದು ಹೋಗ್ಬಿಡ್ತೀವಿ ಗುರು. ಅವ್ರ ಕ್ಯಾಪ್ಟನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, T20 ಕ್ಯಾಪ್ಟನ್ ಆಗೋರಲ್ಲ, ಇನ್ನು ಟೀಮ್ ಪಿಕ್ ಮಾಡಿಲ್ಲ ಅವರು ವರ್ಲ್ಡ್ ಕಪ್ಪಿಗೆ. ಅದಕ್ಕಿಂತ ಮುಂಚೆನೇ ಕ್ಯಾಪ್ಟನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ, ನಾವು ಜಯೇಶ್ ಏನಾರು ವರ್ಲ್ಡ್ ಕಪ್ನ ಕೊಡ್ತಾರೆ ಅಂತಾರೆ, ಅದನ್ನ ಆಕ್ಸೆಪ್ಟ್ ಮಾಡಲ್ಲ ಅಂತ. ಥರ್ಡ್ ಕ್ಲಾಸ್ ನಾನು ಮಕ್ಕಳ, ನೀವು ಗೆಲ್ತಿರಲ್ಲ ವರ್ಲ್ಡ್ ಕಪ್. ನೀವು ಫಸ್ಟ್ ಆಫ್ ಆಲು ಜಯೇಶ್ ಆಗ್ಬಿಟ್ಬಿಟ್ಟು ನಿಮ್ಗೆ ಗೆಲ್ ಕೊಡ್ತಾರೆ ವರ್ಲ್ಡ್ ಕಪ್ನ. ಹಗಲ್ಗನ್ಸ್ ಕಾಣ್ತಾವ್ರೆ. ಜೊತೆಗೆ ಕೊಡೋಂಥ ಸ್ಟೇಟ್ಮೆಂಟ್ಗಳು ನೋಡಿ, ಇವ್ರು ಪ್ಲೇಯರ್ಸ್ಗಳು ಆಡ್ತೇವಂಥ ರೀತಿ ನೋಡಿ. T20 ಫಾರ್ಮೆಟ್ನ ಟೆಸ್ಟ್ ಫಾರ್ಮೆಟ್ ಥರ ಆಡ್ತಾವ್ರೆ, ಅಜೀಬ್ ಆಗ್ತಾವ್ರೆ ಹೋಗ್ಬಿಟ್ಟಲ್ಲಿ ಬಿಗ್ ಬ್ಯಾಶ್ ಲೀಗಲ್ಲಿ. ರಿಜ್ವಾನು ಜೊತೆಗೆ ಬಾಬರ್ ಆಜಮ್ ಮೈನ್ ಪ್ಲೇಯರ್ಸ್ಗಳಾಗಿರೋವಂಥವ್ರು. ಇವ್ರ ಹೆಸರನ್ನ ಪಿಕ್ ಮಾಡಬೇಕಾ T20 ವರ್ಲ್ಡ್ ಕಪ್ಪಿಗೆ ಮಾಡಬಾರ್ದಾ ಅನ್ನೋದು ಇನ್ನೂ ಓಡಾಡ್ತಾನೆ ಇದೆ. ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವ್ರು ಆಡ್ತಾ ಇರೋಂಥ ಫಾರ್ಮ್ನ ನೋಡ್ತು ಅಂತಂದರೆ ಬಿಗ್ ಬ್ಯಾಶ್ ಲೀಗಲ್ಲಿ ಲಿಟ್ರಲಿ ಇರೋ ಅಜೀಬು. ಆಡಿರೋಂಥ 8 ಮ್ಯಾಚಲ್ಲಿ ಮೊಹಮ್ಮದ್ ರಿಜ್ವಾನ್ 167 ನೋಡಿದವ್ರೆ, 101 ಸ್ಟ್ರೈಕ್ ರೇಟಲ್ಲಿ. ಬಾಬರ್ ಆಜಮು 8 ಇನ್ನಿಂಗ್ಸ್ನ ಆಡ್ಬಿಟ್ಟು 154 ಹೊಡೆದವ್ರೆ, 104 ಸ್ಟ್ರೈಕ್ ರೇಟಲ್ಲಿ. ಇವ್ರು ಸ್ಟ್ರೈಕ್ ರೇಟ್ಗಳನ್ನ ನೋಡ್ತು ಅಂತಂದರೆ 8 ಇನ್ನಿಂಗ್ಸಲ್ಲಿ 144, ಸ್ಕೋರು ಕೂಡ ಕಮ್ಮಿ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ಟ್ರೈಕ್ ರೇಟು ಕೂಡ ಕಮ್ಮಿ. ಏನಕ್ಕೆ ಇವ್ರನ್ನ ಪಿಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪದೇ ಮ್ಯಾಚ್ಗಳಿಗೆ ಏನಕ್ಕೆ ಪಿಕ್ ಮಾಡ್ತಾರೆ, 8 ಇನ್ನಿಂಗ್ಸ್ ಏನಕ್ಕೆ ಇವ್ರಿಗೆ ಆಪರ್ಚುನಿಟಿ ಕೊಟ್ಟರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೆನ್ನೆ ಮ್ಯಾಚಲ್ಲಿ ಅಜೀಬ್ ಆಗಿರೋದು ಮೊಹಮ್ಮದ್ ರಿಜ್ವಾನು. ರಿಟೈರ್ಡ್ ಔಟ್ ಮಾಡಿಸ್ತಾರೆ ಮೆಲ್ಬೋರ್ನ್ ರೆನ್ಗೇಟ್ಸ್ ಅವರು. ಸಿಡ್ನಿ ಸಿಕ್ಸರ್ಗೆ ಇವ್ರು ಆಡ್ತಾವ್ರೆ ಬಾಬರ್ ಆಜಮು, ಈ ಕಡೆಯಿಂದ ಮೆಲ್ಬೋರ್ನ್ ರೆನ್ಗೇಟ್ಸ್ಗೆ ರಿಜ್ವಾನ್ ಆಡ್ತಾವ್ರೆ. ನೆನ್ನೆ ಸಿಕ್ಕಾಪಟ್ಟೆ ಸದಾಗೋಯ್ತು ಈ ವಿಚಾರದ ಬಗ್ಗೆ ಕಂಪ್ಲೇಂಟ್ನ ಕೂಡ ರೈಸ್ ಮಾಡಿದ್ರಂತೆ ಮೊಹಮ್ಮದ್ ರಿಜ್ವಾನು. ನನಗೆ ಅವಮಾನ ಆಗೋಯ್ತು ಅಂತ ಮೆಲ್ಬೋರ್ನ್ ರೆನ್ಗೇಟ್ಸ್ ಅವ್ರಿಗೆ ಮ್ಯಾನೇಜ್ಮೆಂಟಿಗೆ ಅಪೀಲ್ ಮಾಡೋರಂತೆ. ನನಗೆ ಅವಮಾನ ಮಾಡಿದ್ರು ಎಲ್ಲ ಸೇರಿಕೊಂಡು ಅಂತ. ಹೌದು, ಅವಮಾನ ಮಾಡಿದ್ರು. ಇವ್ರು ಆಡ್ತಿರೋಂಥ ಸ್ಟ್ರೈಕ್ ರೇಟಲ್ಲಿ ಅವಮಾನ ಮಾಡಿದ್ರೆ ಇನ್ನೇನು ಮಾಡಬೇಕಾಗತ್ತೆ. ಬಿಗ್ ಬ್ಯಾಶ್ ಲೀಗಲ್ಲಿ ಹೊಡಿಬಡಿ ಆಟನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇವ್ರು ಬಂದ್ಬಿಟ್ಟು ಟುಕು ಆಡ್ತಾ ಇತ್ತು ಅಂದರೆ ಎಷ್ಟು ಹೊಡೆದಿರೋ ಗುರು ರಿಜ್ವಾನ್ ಅವರು? 26 ರನ್ ಹೊಡೆದಿದ್ರು, 23 ಬಾಲ್ನ ಆಡ್ಬಿಟ್ಟು 26 ರನ್ ಹೊಡೆದಿದ್ರು. ಹಂಗೆ ಟುಕುನೇ ಆಡ್ತಾ ಇದ್ರು. ಸೊ ಈ ಟೈಮಲ್ಲಿ ಬಾರಪ್ಪ ಶಿಷ್ಯ ಅಂತ ಕರೆದ್ರು, ಕ್ಯಾಪ್ಟನ್ ಕರೆದ್ರು, ಬಾರಮ್ಮ ಶಿಷ್ಯ, ನೀನು ಬೇರೆಯವ್ರು ಇದ್ದಾರೆ, ಬೇರೆ ಮೇನ್ ಪ್ಲೇಯರ್ಗಳಿದ್ದಾರೆ ಚೆನ್ನಾಗಿ ಆಡೋವಂಥವ್ರು, ನೀನು ಬಾರಪ್ಪ ಕೂತ್ಕೋ ಇಲ್ಲಿ ಅಂತ. ಏನು ಇಂಜುರಿನೂ ಆಗಿಲ್ಲ, ಪಂಜುರಿನೇ ಆಗಿರಲಿಲ್ಲ. ರಿಟೈರ್ಡ್ ಔಟ್ ನೋಡಿದ್ವಲ್ಲ, ತಿಲಕ್ ವರ್ಮಾ ರಿಟೈರ್ಡ್ ಔಟ್ ಕರೆದ್ರಲ್ಲ, ನೋಡಿದ್ದೀವಿ. ಹಾರ್ದಿಕ್ ಪಾಂಡ್ಯ ಅವರು ರಿಟೈರ್ಡ್ ಔಟ್ ಆಗಿ ಕರೆದಿದ್ದು ಮುಂಬೈ ಇಂಡಿಯನ್ಸ್ ಇದ್ದಾಗ ಅಂತ ಕಾಣಿಸುತ್ತೆ. ಸೊ ಈ ಥರ ಅವ್ರಿಗೆ ಅವಾಗ ನಿಜವಾಗ್ಲೂ ಒಂಥರ ಅದು ಅಜೀಬೇ ಆಗೋಗ್ಬಿಟ್ಟಿತ್ತಲ್ಲ ತಿಲಕ್ ವರ್ಮಾಗೆ. ಪಾಪ ಡೊಮ್ಯಾಸ್ಟಿಕ್ ಪ್ಲೇಯರ್ನ ಅಜೀಬ್ ಮಾಡೋದು ಅದು ಸಪ್ರೇಟು, ಓವರ್ಸೀಸ್ ಪ್ಲೇಯರ್ನ ಅಜೀಬ್ ಮಾಡೋದಿದ್ದಲ್ಲ ಒಂದು ಲೀಗಲ್ಲಿ ಕರೆಸೋದು. ಭಾಗವರು ನೀನು ಆಡಕ್ಕೆ ಬರ್ತಾ ಇಲ್ಲ ಅಂತ ಇರೋದೇ ಲಿಮಿಟೆಡ್ ಸ್ಲಾಟ್ಸ್ ಇರ್ತವೆ. ಅದರಲ್ಲೂ ಕರ್ಸ್ಕೊಂಡಂಥ ಓವರ್ಸೀಸ್ ಪ್ಲೇಯರ್ನ ನೀನು ಭಾಗವ್ರನ್ನ ನೆಟ್ಗಾಡ್ತಿಲ್ಲ ಅಂತ ಕರೆಸ್ಬಿಟ್ಟು ಮೈನ್ ಪ್ಲೇಯರ್ನ ಅಂದರೆ ಡೊಮ್ಯಾಸ್ಟಿಕ್ ಪ್ಲೇಯರ್ನ ಕರ್ಸೋದಿದೆಯಲ್ಲ, ಇದಕ್ಕಿಂತ ಅಜೀಬ್ ಆಗೋ ಅಂಥದ್ದು ಇನ್ನೂ ಒಂದಿಲ್ಲ. ಅದು ಆಗಿದೆ ಬಿಗ್ ಬ್ಯಾಶ್ ಲೀಗಲ್ಲಿ ಮೆಲ್ಬೋರ್ನ್ ರೆನ್ಗೇಟ್ಸ್ಗೆ. ಇವ್ರು ಏನು ಅಪೀಲ್ ಮಾಡಿದ್ರು, ಏನಲ್ಲಿ ಮ್ಯಾಚ್ ಗೆಲ್ಲೋದಕ್ಕೆ ಏನು ಬೇಕೋ ಅದು ಮಾಡಬೇಕಲ್ಲಿ. ಏನು ಬದನೆಕಾಯಿ ಅಪೀಲ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟಲ್ಲಿ ರಿಜ್ವಾನ್ ಅವರು. ಇಂಥ ಸ್ಟ್ರೈಕ್ ಆಡೋದಕ್ಕೆ ಏನಕ್ಕೆ ಬರಬೇಕು ಬಿಗ್ ಬ್ಯಾಶ್ ಲೀಗಲ್ಲಿ? ಫಸ್ಟ್ ಆಫ್ ಆಲ್ ಏನಕ್ಕೆ ಪಿಕ್ ಮಾಡಬೇಕು? ನೆಕ್ಸ್ಟ್ ಸೀಸನ್ ಪಕ್ಕ ಪಿಕ್ ಆಗೋದಿಲ್ಲ ಇವರಿಬ್ಬರು ಕೂಡ ಪಿಕ್ ಆಗೋದಿಲ್ಲ. ಅದು ರಿಪೀಟೆಡ್ ಆಪರ್ಚುನಿಟಿ ಏನಕ್ಕೆ ಕೊಡಬೇಕು? ಪಿಕ್ ಆದ್ರೂ ಕೂಡ ಇವ್ರಿಗೂ ತಲೆ ಇಲ್ಲ, ಆ್ಯಂಡ್ ರಿಟೈರ್ಡ್ ಔಟ್ ಮಾಡಿಸೋರ್ಗೂ ತಲೆ ಇಲ್ಲ. ಬಾಬರ್ ಆಜಮ್ ರಿಜ್ವಾನ್ಗೆ ಮೊದಲೇ ತಲೆ ಇಲ್ಲ, ಆಡೋಕ್ಕೂ ಬರ್ತಾ ಇಲ್ಲ. ಸೊ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು, ಸಿಂಪಲಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ. 2021 ಟೈಮಲ್ಲಿ 2020 ಟೈಮಲ್ಲಿ ಇದ್ದಂಥ ರಿಜ್ವಾನ್ ಬಾಬರ್ ಆಜಮ್ಗೂ ಇವಾಗ ಇರೋವಂಥ ರಿಜ್ವಾನ್ ಬಾಬರ್ ಆಜಮ್ಗೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸು. ಅವರಲ್ಲಿ ಸ್ಕಿಲ್ಲು T20ಗೆ ಬೇಕಾಗಿರೋಂಥ ಸ್ಕಿಲ್ಲು ಖಂಡಿತ ಕಾಣಿಸ್ತಾ ಇಲ್ಲ. ಅದೇ ODI ಅಥವಾ ಟೆಸ್ಟ್ ಫಾರ್ಮೆಟಿಗೆ ಬೇಕಾಗಿರೋಂಥ ಸ್ಕಿಲ್ ಒಂದು ರೇಂಜಿಗಿದೆ, ಅದು ಒಪ್ಕೋಬೋದು. ಬಟ್ T20ಗೆ ಬೇಕಾಗಿರೋಂಥ ಸ್ಕಿಲ್ 100% ಕಾಣಿಸ್ತಾ ಇಲ್ಲ. ಈ T20 ವರ್ಲ್ಡ್ ಕಪ್ಪಿಗೆ ಇವ್ರು ಪಿಕ್ ಆಗೋದಿಲ್ವಾ ಅಂದರೆ ಒಂದು ರೇಂಜಿಗಿತ್ತು. ಹಂಗೆ ನೋಡೋಕೆ ಹೋಯ್ತು T20 ವರ್ಲ್ಡ್ ಕಪ್ ಅಂತ ಬಂದಾಗ ಬಾಬರ್ ಆಜಮ್ ರಿಜ್ವಾನ್ ಇರಬೇಕಾದ್ರೆ ಒಂದು ರೇಂಜಿಗಿತ್ತು ಸ್ಕ್ವಾಡು. ಇಲ್ಲಾಗರು ಒಂದು ಸ್ವಲ್ಪ ಏನಾದ್ರು ಒಂದು ಇದೆ ಟೀಮಲ್ಲಿ, ಏನಾದ್ರು ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಇವ್ರು ಇದ್ದರೂ ಕೂಡ ಆಗಲ್ರು ಕೂಡ ಏನೂ ಇಲ್ಲ ಅಂತ ಅನಿಸುತ್ತೆ. ಆ ಥರ ಕಾಣಿಸ್ತಾ ಇದೆ ಪಾಕಿಸ್ತಾನ ಟೀಮು. ಇಲ್ಲ ಅಜೀಬ್ ಆಗಿದ್ದಾರಲ್ಲ ಗುರು ರಿಜ್ವಾನ್ ಅವರು, ಏನೋ ಕಂಪ್ಲೇಂಟ್ ಬೇರೆ ರೈಸ್ ಮಾಡಿರುತ್ತೆ. ನಿಜವಾಗ್ಲೂ ಇದಕ್ಕಿಂತ ಅಜೀಬ್ ಆಗೋಂಥದ್ದು ಒಬ್ಬ ಪ್ಲೇಯರ್ಗೆ ಇನ್ನೂ ಒಂದು ಇದ್ಯಾಗರು, ಓವರ್ಸೀಸ್ ಪ್ಲೇಯರ್ಗೆ ಎಸ್ಪೆಷಲಿ ಹೋಗ್ಬಿಟ್ಟು ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ಅಜೀಬ್ ಆಗೋದು. ಈ ಥರ ರಿಟೈರ್ಡ್ ಔಟ್ ಮಾಡಿಸೋದು, ಅದು ಒಬ್ಬ ಎಕ್ಸ್ಪೀರಿಯನ್ಸ್ ಇರೋವಂಥ ಕ್ರಿಕೆಟರ್ನ. ಏನೋ ಇವಾಗ ಬಂದಿರೋ ಕ್ರಿಕೆಟರ್ ಆದರೆ ಓಕೆ,
ಎಕ್ಸ್ಪೀರಿಯನ್ಸ್ ರಿಜ್ವಾನ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಅವರೇನೋ ಕಂಪ್ಲೇಂಟ್ ಬೇರೆ ಇವಾಗ ರೈಸ್ ಮಾಡೋರಂತೆ ಮೆಲ್ಬರ್ನ್ ರೈನ್ ಗೇಟ್ಸ್ಗೆ. ಇದನ್ನ ಕೇಳ್ಬಿಟ್ಟು ಏನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ. ಮತ್ತೆ ಸಿಗುವ ಮುಂದಿನ ನೋಡಿದಲ್ಲಿ.